ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಇವತ್ತಿನ ವಿಡಿಯೋದಲ್ಲಿ ಅಜ್ಜಿ ಕೈ ರುಚಿ ನೆನಪು ಮಾಡೋ ಮಾವಿನಕಾಯಿ ಉಪ್ಪಿನಕಾಯಿ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮ್ಯಾಂಗೋ ಪಿಕಲ್ನ ಉಪ್ಪಿನಕಾಯಿಗಳ ರಾಜ ಅಂತಾನೆ ಕರೀತಾರೆ. ನೀವು ಮೊದಲನೇ ಬಾರಿ ಉಪ್ಪಿನಕಾಯಿ ಮಾಡ್ತಾ ಇದ್ರೆ ಈ ಅಳತೆಲ್ ಮಾಡಿ ನೋಡಿ, ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಮ್ಮಮ್ಮನ ರೆಸಿಪಿ. ಮೊದಲಿಗೆ ಚೆನ್ನಾಗಿ ಮಾವಿನಕಾಯಿನ ತೊಳ್ಕೋಬೇಕು ಅಂಡ್ ಚೆನ್ನಾಗಿ ಒರೆಸ್ಕೋಬೇಕು. ನೀರಿನ ಅಂಶ ಇದ್ರೆ ಬೇಗ ಕೆಟ್ಟೋಗುತ್ತೆ, ಬೂಸ್ಟ್ ಇಟ್ಬಿಡುತ್ತೆ, ಸ್ವಲ್ಪನೂ ಇರಬಾರ್ದು. ನಾನಿಲ್ಲಿ ಮೀಡಿಯಂ ಸೈಜ್ಗೆ ಮಾವಿನಕಾಯಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ತರ ನಾನಿಲ್ಲಿ 4 ಮಾವಿನಕಾಯಿ ತಗೊಂಡಿದ್ದೀನಿ. ನೀವು ಈ ತರ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ವರ್ಷದವರೆಗೂ ಫ್ರಿಜ್ಜಲ್ಲಿ ಇಟ್ಕೋಬಹುದು, ಯೋಚನೆ ಮಾಡಂಗಿಲ್ಲ. ನೋಡಿ ಈ ತರ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಒಂದು ಪಾತ್ರೆಗೆ ಹಾಕೊಳ್ಳೋಣ. ಪಾತ್ರೆಗೆ ಹಾಕೊಂಡು ನಾನಿಲ್ಲಿ 2 ಇಡಿ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಇದು ಹಾಕಿ 4 ರಿಂದ 5 ಅವರು ಇಟ್ಬಿಡ್ಬೇಕು ಸೈಡ್ಗೆ. ಸೊ ಅವಾಗ ಇದು ನೀರ್ ಬಿಟ್ಕೊಳುತ್ತೆ. ನೀರ್ ಬಿಟ್ಕೊಂಡಾದ್ಮೇಲೆ ಆ ನೀರ್ನ ಸಪ್ರೇಟ್ ಮಾಡಿ ಇಟ್ಕೋಬೇಕು. ಈ ಮ್ಯಾಂಗೋ ಪೀಸಸ್ನ ಸ್ವಲ್ಪ ಹೊತ್ತು 1 ಅವರಿಂದ 2 ಅವರು ಬಿಸಿಲಲ್ಲಿ ಸ್ವಲ್ಪ ಒಣಗಿಸ್ಕೋಬೇಕು. ನೋಡಿ ಈ ತರ ನೀರ್ ಬಿಟ್ಕೊಂಡಿದೆ. ಈ ನೀರ್ನ ಚೆಲ್ಲಕ್ ಹೋಗ್ಬೇಡಿ, ಇಟ್ಕೋಬೇಕು. ಇದನ್ನ ಸ್ಟ್ರೈನ್ ಮಾಡಿ ಇಟ್ಕೊಳ್ಳಿ. ಏನ್ ಮಾಡೋದು ಅಂತ ಆಮೇಲೆ ಹೇಳ್ತೀನಿ. ನೋಡಿ ಇಷ್ಟು ನೀರ್ ಬಂದಿದೆ. ಇದನ್ನ ಬಿಸಿಲಲ್ಲಿ 1 ರಿಂದ 2 ಅವರು, ತುಂಬಾ ಬಿಸಿಲಿದೆ ಈಗ, 2 ಅವರು ಒಣಗಿಸ್ಕೊಂಡ್ರೆ ಸಾಕು. ನಾನು ಮೊರದಲ್ಲಿ ಹಾಕೊಂಡಿದೀನಿ, ನೀವು ಬೇಕಂದ್ರೆ ಕಾಟನ್ ಬಟ್ಟೆ ಮೇಲೆ ಹಾಕೋಬಹುದು. 2 ಅವರ್ ಇದನ್ನ ಒಣಗಿಸ್ಕೊಳ್ಳೋಣ. ಈಗ ಬನ್ನಿ, ಇದಕ್ಕೆ ಏನೇನ್ ಬೇಕೋ ಪುಡಿಗಳನ್ನ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ಪು ಮೆಂತ್ಯ ತಗೊಂಡಿದ್ದೀನಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನ ಹುರ್ಕೊಳ್ಳೋಣ. ನಂತರ ಸಾಸಿವೆ ತಗೋತಾ ಇದ್ದೀನಿ 1/4 ಕಪ್ಪು. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಈ ತರ ಸಿಡಿಯುತ್ತೆ, ನಿಮ್ಗೆ ಸೌಂಡ್ ಬರುತ್ತೆ ಚೆನ್ನಾಗೆ, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ, ಅವಾಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ ಇದೆರಡನ್ನು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಪೌಡ್ರ್ ಮಾಡಿಟ್ಕೋಬೇಕು. ನೋಡಿ ಈ ತರ ಫೈನ್ ಪೌಡರ್ ಆಗ್ಬೇಕು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಮನೇಲೆ ಮಾಡ್ತಾ ಇದ್ದೀನಿ. ನಾನು ಯೂಶಲಿ ಅಂಗಡಿಲಿ ಸಿಗೋ ಪೌಡರ್ ಯೂಸ್ ಮಾಡಲ್ಲ, ಮನೆಗೂ ಅಷ್ಟೇ. ಇಲ್ಲಿ 30 ರಿಂದ 40 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಎಣ್ಣೆ ಹಾಕೋಬಾರ್ದು, ಹಾಗೆ ಹುರ್ಕೊಳ್ಳಿ. ಎಣ್ಣೆ ಹಾಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ. ರೆಡ್ ಚಿಲ್ಲೀಸ್ ತಗೊಂಡಿದ್ದೀನಿ 25 ರಿಂದ 30, ಒಂದು 15 ಗುಂಟೂರು ತಗೊಂಡಿದ್ದೀನಿ. ಎಣ್ಣೆ ಹಾಕೊಂಡೆಲ್ಲ ಹುರ್ಕೊಂಡು ಇದನ್ನ ಪೌಡರ್ ಮಾಡ್ಕೋಬೇಕು. ಅದೇ ಮಿಕ್ಸಿಗೆ ನಾನು ಒಂದ್ ಸ್ವಲ್ಪ ತಣ್ಣಗಾಗ್ಬೇಕು ಮೆಣಸಿನ್ಕಾಯಿ. ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನೀವು ಬಿಸಿಲಿದ್ರೆ ಬಿಸಿಲಲ್ಲೂ ಒಣಗಿಸ್ಕೋಬಹುದು, ಇಲ್ಲಾಂದ್ರೆ ಸ್ವಲ್ಪ ಬೆಚ್ಚಗ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಉರಿಬಾರ್ದು ಇದನ್ನ. ನೋಡಿ ಈ ತರ ಪೌಡರ್ ಆಗಿದೆ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಮನೇಲಿ ಮಾಡಿರೋದೇ ಹಾಕಿದ್ರೆ. ನೋಡಿ ಅಷ್ಟೊತ್ತಿಗೆ ಈ ಮಾವಿನಕಾಯಿ ಒಣಗಿದೆ. ಸೊ ಈ ತರ ಆದ್ರೆ ಸಾಕು, ನೀರಿನ ಅಂಶ ಫುಲ್ಲು ಹೋಗಿರ್ಬೇಕು. ಸೊ ನಾನು ಆಗ್ಲೇ ಹೇಳಿದ್ನಲ್ಲ ನೀರ್ ಎತ್ತಿಟ್ಕೋಬೇಕು ಅಂತ, ಅದಕ್ಕೆ 2 ಟೀ ಸ್ಪೂನು ಬೆಲ್ಲ ಹಾಕೊಂಡು ಕುದಿಸ್ಕೋಬೇಕು. ನೋಡಿ ಈ ತರ ಚೆನ್ನಾಗಿ ಕುದಿಸ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ, ತಣ್ಣಗಾಗ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡು ಸಾಸಿವೆ ಹಾಕೋಣ. ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಹಿಂಗು ಸ್ವಲ್ಪ ಹಾಕೋಬೇಕು. ನಾನಿಲ್ಲಿ MTR ಹಿಂಗ್ ಹಾಕೋತಾ ಇದ್ದೀನಿ. ನಿಮ್ಗೆ ಬೇಕಂದ್ರೆ ಬೆಳ್ಳುಳ್ಳಿನ ಹಾಕೋಬಹುದು. ಕರ್ಬೇವಿನ ಸೊಪ್ಪು ಹಾಕೊಳ್ಳಿ. ಈಗ ನಾನು 2 ಟೇಬಲ್ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ, ಮನೇಲೆ ಮಾಡಿರೋದನ್ನ. ಮೆಂತ್ಯ ಮತ್ತೆ ಸಾಸಿವೆ ಪುಡಿ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನು. ಸ್ವಲ್ಪ ಶುಗರ್ ಹಾಕೋಣ, ಬೇಕಂದ್ರೆ ನೀವು ಇನ್ನೊಂದು ಸ್ಪೂನ್ ಹಾಕೋಬಹುದು. ಸ್ವಲ್ಪ ಎಣ್ಣೆ ಹುರ್ಕೊಳ್ಳಿ. ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೋಣ, ಬಿಕಾಸ್ ಆಲ್ರೆಡಿ ಮಾವಿನಕಾಯಿಗೆ ಹಾಕೊಂಡಿದೆ. ಈಗ ಕುದಿಸಿಟ್ಕೊಂಡಿರೋ ನೀರ್ ಹಾಕೋಬೇಕು. ಇದು ಹಾಕೊಂಡು ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ಈಗ ರೆಡಿ ಆಗಿದೆ. ಈಗ ಇದಕ್ಕೆ ಮ್ಯಾಂಗೋ ಸ್ವಲ್ಪ ಒಣಗಿರೋದನ್ನ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಎಣ್ಣೆ ಸಾಕಾಗ್ಲಿಲ್ಲ ಅಂದ್ರೆ ಕಾಯಿಸ್ಬಿಟ್ಟು ಹಾಕೋಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ಉಪ್ಪು ಖಾರನೂ ಅಷ್ಟೇ, ನಿಮ್ಗೆ ಉಪ್ಪು ಖಾರ ಸಾಕಾಗಲ್ಲ, ಪೌಡರ್ ಸಾಕಾಗಲ್ಲ, ಮೆಂತ್ಯ ಸಾಸಿವೆ ಪುಡಿ ಅಂದ್ರೆ ಮೇಲೆ ಹಾಕೋಬಹುದು. ನೋಡಿ ರೆಡಿ ಇದೆ.
ನಿಮ್ಗೆ ಎಣ್ಣೆ ಸಾಕಾಗಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಕಾಯಿಸಿ. ಎಣ್ಣೆ, ಉಪ್ಪು, ಸಕ್ಕರೆ ಇದೆಲ್ಲ ನ್ಯಾಚುರಲ್ ಪ್ರಿಸರ್ವೇಟಿವ್ಸ್. ಈಗ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಇದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಇದನ್ನ ಮೊಸರಿನ ಜೊತೆ, ಅನ್ನ ಸಾಂಬಾರ್ ಜೊತೆ, ರೊಟ್ಟಿ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದ್ರೆ ನೀವು ಮನೇಲಿ ಟ್ರೈ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೀವು ಮಾಡಿರೋ ಉಪ್ಪಿನಕಾಯಿನ 1 ವಾರ ಈಚೆ ಇಟ್ಕೋಬೇಕು. ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ, ಮಾಗುತ್ತೆ. ಆಮೇಲೆ ನೀವು 1 ವರ್ಷ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಥ್ಯಾಂಕ್ ಯು.